ಕಾಂಗ್ರೆಸ್ ಪಕ್ಷ ಕಡೆ ನಿಮ್ಮ ಮನಸ್ಸು ಬರುತ್ತೆ. ಇದಕ್ಕೆ ಸ್ಫೂರ್ತಿಯಾದವ್ರು ಯಾರು, ಪ್ರೇರಣೆಯಾದವ್ರು ಯಾರು, ಅಥವಾ ನಿಮ್ಮ ಹಿನ್ನೆಲೆ ಏನಾದರೂ ಕಾಂಗ್ರೆಸ್ಸಲ್ಲಿ ಇತ್ತಾ? ಯಾತಕ ಕಾಂಗ್ರೆಸ್ಸು ಸ್ವಾತಂತ್ರ್ಯ ತರಬೇಕಾದ್ರೆ ನಮ್ಮ ದೇಶಕ್ಕೆ ಅದೇ ತಾನೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ನಾನು ಕಾಂಗ್ರೆಸ್ಗೆ ಮೊರೆ ಹೋದೆ. ಒಮ್ಮೆ ಒಂದು ಅವಕಾಶನೂ ಬರುತ್ತೆ, ಸ್ಪರ್ಧೆ ಮಾಡುವಂಥ ಅವಕಾಶ ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಕೊಡ್ತಾರೆ. ಆದರೂ ಕೂಡ ನೀವು ಆ ಚುನಾವಣೆಯಲ್ಲಿ ಸೋಲ್ತೀವಿ. ಮೀಸಲು ಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿನೂ ವಾಪಸ್ ತೆಗಿಸ್ತಿಲ್ಲ. ತೆಗಿಸಿದರೆ ನಾನು MLA ಅವತ್ತು. ಇನ್ನು ಯಾವುದಾದ್ರೆ ನನ್ನ ಕೈಲಿ ಕಾಂಗ್ರೆಸ್ಸಲ್ಲಿ ಇರೋದಕ್ಕೆ ಇನ್ನು ಬಿಡೋದು ಒಳ್ಳೆಯದು ಅಂತ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀನಿ. ಆ ಗಟ್ಟಿ ನಿರ್ಧಾರ ಮಾಡುವ ಹಿನ್ನೆಲೆಯಲ್ಲಿ ನೀವು ಮನಸ್ಸಲ್ಲಿ ಅದಂಥ ತಳಮಳ, ಅವನೇನು ಮಹಾ ಬಿಡ್ರಿ ಹಾಗೆ ಹೀಗೆ ಅವನಿಲ್ಲ ನಾನು ಗೆಲ್ತೀನಿ ಅಂತ ಒಂದು ದುರಹಂಕಾರ ಬಂತಲ್ಲ, ಅದು ನಮಗೆ ಯಾವಾಗ ಬಳಸ್ಕೊಳ್ಳಿಲ್ಲ. ಆಗ ನನಗೆ ತುಂಬ ಬೇಸರ ಆಯಿತು. ಸೊ ಇಲ್ಲಿದ್ದರೂ ಏನು ಪ್ರಯೋಜನ ಆಗಲ್ಲ. ಯಾವ ಅಂಶವನ್ನು ಇಟ್ಕೊಂಡು ಎಮ್ದೂರವರು BJP ಪಕ್ಷಕ್ಕೆ ಬಂದರು, ಸೇರ್ಪಡೆ ಆದರು? ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತೇಳಿ. ಹಾಗಾಗಿ ನಾನು BJPಗೆ ಸೇರಿದೆ 2016ರಲ್ಲಿ. ನೀವು ಗಮನಿಸಿದಂಗೆ ಮೂಲಭೂತ ಸಮಸ್ಯೆಗಳು ಏನಿದೆ ಸರ್ ಇವತ್ತು ಪ್ರೆಸೆಂಟಲ್ಲಿ? ಮಳವಳ್ಳಿ ಮೀಸಲು ಕ್ಷೇತ್ರ ಆಗಿದ್ದರೂ ಕೂಡ ಅಭಿವೃದ್ಧಿ ಕುಂಠಿತ ಆಗಿದೆ.